ಹಲೋ ಎವ್ರಿವನ್, ಇವತ್ತು ನಾನು ನಿಮ್ಮ ಮುಂದೆ ಒಂದು ಹೊಸ ಲಾಗ್ ಜೊತೆಗೆ ಬಂದೀನಿ. ಅದೇನಪ್ಪ ಅಂತಂದ್ರೆ ನಾವು ಬಾದಾಮಿಗೆ ಹೋಗಿದ್ವಿ. ಬೆಳಗ್ಗೆ ನಾವು 8 ಗಂಟೆ ಸುಮಾರಿಗೆ ಹುಬ್ಬಳ್ಳಿಯನ್ನು ಬಿಟ್ವಿ. ನಂತರ 11:15 ನಾವು ಕರೆಕ್ಟ್ ಹೋಗಿ ಬಾದಾಮಿಗೆ ತಲುಪಿದ್ವಿ. ಅಲ್ಲಿ ಹೋದ ತಕ್ಷಣ ನಾವು ಫಸ್ಟ್ ಸ್ಟಾಪಿಗೆ ಇಳ್ಕೊಂಡ್ವಿ. ನಂತರ ಅಲ್ಲಿಂದ ಆಟೋ ಮಾಡಿಕೊಂಡು ಫಸ್ಟ್ ಹೋಗಿದ್ದ ಬನಶಂಕರಿ ದೇವಿಯ ದೇವಸ್ಥಾನಕ್ಕೆ. ನಂಗಂತರೂ ಈ ದೇವಸ್ಥಾನ ನೋಡ್ಬೇಕಂತ ಬಹಳ ಸಣ್ಣವಳಿದ್ದಾಗಿಂದನೂ ಆಸೆ ಇತ್ತು. ಸೊ ಅದೀಗ ಕೂಡಿವಂತ ನೋಡ್ಕೊಂಡು ಬರೋ ಬನಶಂಕರಿ ಅಮ್ಮನ ಜಾತ್ರೆ ಬರೋಬ್ಬರಿ 1 ತಿಂಗಳ ನಡೀತಿತ್ತಂತ. ಹೋದ ಬನದ ಹುಣ್ಣಿಮೆಯಿಂದ ಈ ಭಾರತ ಹುಣ್ಣಿಮೆಗೆ ಮುಗಿತಿತ್ತಂತ. ಸೊ ಇದು ಲಾಸ್ಟ್ ಟೈಮು. ಜನನೂ ತುಂಬ ಬಂದಿದ್ರು. ಯಾಕಂದರೆ ಸಂಡೇ ಇತ್ತಲ್ಲ, ಅದಕ್ಕಾಗಿ ಪೂರ್ತಿಯಾಗಿ ರಶ್ ಆಗಿತ್ತು. ದೇವಸ್ಥಾನ ಅಂತೂ ನಿಲ್ಲಕ್ಕೆ ಜಾಗ ಇರಲ್ಲ. ಅಂತೂ ಇಂತೂ ಹಂಗೆ ಹಿಂಗೆ ಮಾಡಿಕೊಂಡು ನಾವು ಕೂಡ ಎಲ್ಲರಂಗೆ ಪಾಳ್ಯಕ್ಕೆ ನಿಂತ್ವಿ. ಪಾಳೆ ಹಚ್ಚಿದ್ವಿ. ಒಂದಲ್ಲ ಒಂದೂವರೆ ಅಲ್ಲ 2 ತಾಸು ನಿಂತ್ಕೊಂಡು ಆಮೇಲೆ ನಮಗೆ ದರ್ಶನ ಸಿಕ್ತು. ದರ್ಶನ ಸಿಕ್ಕಿದ ತಕ್ಷಣ ಅಲ್ಲಿ ನಿಂತ್ಕೊಂಡಿರ್ತಕ್ಕಂತಹ ಎಲ್ಲ ಆಯಾಸ ಕೂಡ ಕ್ಷಣ ಮಾತ್ರದಾಗ ಹೋಗ್ಬಿಡ್ತು. ಅಷ್ಟು ಖುಷಿ ಆಯ್ತು. ನೋಡ್ರಿ ಅಲ್ಲ ಎಷ್ಟು ರಶ್ ಐತಲ್ಲ. ಪೂರ್ತಿ ಕೆಳಗಿಂದ ಹಿಡಿದು ದೇವಸ್ಥಾನದ ಅಪೋಸಿಟ್ ಮೇಲಿಂದ ಬಂದು ಕೆಳಗಿಂದ ಎಲ್ಲ ನೋಡಿದ್ರು ಜನ ಎಷ್ಟು ಜನ ಭಕ್ತರು. ನನಗಂತರೂ ನೋಡಿ ಹಬ್ಬ ಅಂತ ಅನ್ಸೋಗ್ಬಿಡ್ತು. ನಾವು ದೇವಸ್ಥಾನದ ಮುಂದೆ ಮೇಲೆ ಹತ್ತಿದ್ರೆ ಅಲ್ಲಿ ಈ ಥರ ನಮ್ಗೆ ಸಣ್ಣ ಗೋಪುರಗಳು ಕಂಡು ಬರ್ತಾವು. ಅವು ರಿಯಲ್ಲಾಗಿ ನೋಡೋಕೆ ಬಹಳಷ್ಟು ಸುಂದರವಾಗಿದ್ವು. ಹಂಗೆ ದರ್ಶನ ಎಲ್ಲ ಮುಗಿಸ್ಕೊಂಡು ಕೆಳಗೆ ಬಂದ್ವಿ. ನಂತರ ಅಲ್ಲಿ ಅದರ ಮುಂದಿರ್ತಕ್ಕಂತಹ ಒಂದು ಸಣ್ಣ ಹಳ್ಳ ಅಂತ ಅಲ್ಲಿ ಹೋಗಿದ್ವಿ. ಬಟ್ ಅಲ್ಲಿ ನೀರು ಇರಲಿಲ್ಲ. ನಂತರ ಅಲ್ಲೆಲ್ಲ ಮುಗಿಸ್ಕೊಂಡು ನೆಕ್ಸ್ಟ್ ಬಂದ್ವಿ. ತುಂಬ ಹೊಟ್ಟೆ ಹಸಿವಾಗಿತ್ತು. ಅಲ್ಲೇ ಇರ್ತಕ್ಕಂತಹ ಒಂದು ಸಣ್ಣದ ಹೋಟೆಲಿಗೆ ಹೋಗಿ ಅಲ್ಲಿ ಪಲಾವು ಮತ್ತು ಮಿರ್ಚಿಯನ್ನು ತಿನ್ಕೊಂಡು ಮುಂದೆ ಹೋದ್ವಿ. ನಂತರ ಹೋಗಿದ್ದ ನಾವು ಇನ್ನೊಂದು ಫೇಮಸ್ ಟೆಂಪಲ್ ನಂದಿಕೇಶ್ವರ ಟೆಂಪಲ್ ಅಂತಂದು. ಅಲ್ಲಿ ಒಳಗೆ ಹೋದ್ವಿ. ಅಲ್ಲಿ ಎಂಟ್ರಿ ಫೀಸ್ 25 ರೂಪೀಸ್ ಇತ್ತು. ಅದನ್ನು ಪೇ ಮಾಡಿ ನಾವು ಕೂಡ ಒಳಗೆ ಬಂದ್ವಿ. ಒನ್ ಆಫ್ ದ ಮೋಸ್ಟ್ ಫೇಮಸ್ ಅಂತಲೇ ಹೇಳ್ಬೋದು ಈ ಒಂದು ಟೆಂಪಲ್ ಬಾದಾಮಿ ಒಳಗೆ. ಇದನ್ನು ಶೈವ ದೇವಸ್ಥಾನ ಅಂತಂದು ಹೇಳಿ ಕೂಡ ಕರೀತಾರಂತೆ. ಅಲ್ಲಿನ ಕಲಾಕೃತಿ ಮತ್ತು ವಾಸ್ತುಶಿಲ್ಪವನ್ನು ನೋಡಿ ಬಹಳಷ್ಟು ಆಶ್ಚರ್ಯ ಆಯ್ತು. ಆವಾಗಿನ ಕಾಲದೊಳಗೆಲ್ಲ ತಂತ್ರಜ್ಞಾನಗಳು ಇಷ್ಟು ಮುಂದುವರೆದಿದ್ದಿಲ್ಲ. ಅಂದರೂ ಕೂಡ ಅವರು ಎಷ್ಟು ಕ್ರಮಬದ್ಧವಾಗಿ ಕಲ್ಲಿನೊಳಗೆ ಕೆತ್ತನೆ ಮಾಡಿದ್ದಂದ್ರೆ ನಿಜವಾಗ್ಲೂ ಬಹಳಷ್ಟು ಅಲ್ಲಿ ಒಳಗೆ ಹೋದ ತಕ್ಷಣ ಮನೋಲ್ಲಾಸ ಆಗ್ತಿತ್ತು. ಮೇಲೆ ಕೆಳಗೆ ಕಂಬ ಎಲ್ಲೂ ಕೂಡ ಖಾಲಿ ಸ್ಪೇಸ್ ಇರಲಿಲ್ಲ. ಅಷ್ಟು ಚೆನ್ನಾಗಿ ಕೆತ್ತನೆಯನ್ನು ಮಾಡಿದರು. ಈ ಒಂದು ನಂದಿಕೇಶ್ವರ ಟೆಂಪಲ್ ಒಳಗೆ ಒಟ್ಟು 4 ಗುಹೆಗಳು ಕಂಡು ಬರ್ತಾವು. ಮತ್ತು ಇದು ಅಂದಿನ ಕಾಲದೊಳಗೆ ಚಾಲುಕ್ಯರ ಒಂದು ರಾಜಧಾನಿಯಾಗಿತ್ತು. ಇಮ್ಮಡಿ ಪುಲಕೇಶಿ ದಕ್ಷಿಣ ಪತೇಶ್ವರ ಎಂಬ ಹೆಸರಾಂತ ವ್ಯಕ್ತಿಯಿಂದ ಇದು ಒಂದು ಪ್ರದೇಶ ಆಳಲ್ಪಟ್ಟೈತಿ. ನಿಜವಾಗ್ಲೂ ಅವರ ಚಾಣಾಕ್ಷತನಕ್ಕೆ ಏನು ಹೇಳ್ಬೇಕಂತಂದೇನು ಗೊತ್ತಾಗಂಗಿಲ್ಲ. ಅಲ್ಲೇ ಮೇಲೆ ಹತ್ತಿ ನೋಡಿದರೆ ಕೆಳಗಿಂದ ಇಲ್ಲಿ ಕೆರೆ ವ್ಯೂ ಆಗಿರ್ಬೋದು, ಸುತ್ತಲೂ ಅವ್ರು ಕಟ್ಟಿಸತಕ್ಕಂತಹ ಕೆಲವೊಂದಿಷ್ಟು ಸಣ್ಣ ದೇವಸ್ಥಾನಗಳನ್ನು ನೋಡಿದರೆ ಬಹಳಷ್ಟು ಆಹ್ಲಾದಕರ ಅಂತ ಅನಿಸ್ತೈತಿ. ಇನ್ನೊಂದು ಏನಪ್ಪ ಅಂತಂದ್ರೆ ಅಲ್ಲಿ ಜಗ್ಗು ಮಂಗಗಳದಾವು. ಹೋಗಿ ಕುತ್ಕೊಂಡು ಒಂದು 5 ನಿಮಿಷ ಆಗಿತ್ತು. ನಮ್ಮ ಬ್ಯಾಗ್ ತೊಗೊಂಡು ಹೊಂಟ್ಬಿಟ್ಟಿತ್ತು. ನೋಡಿ ನನಗಂತರೂ ಹೆದರಿಕೆ ಬರಾತ್ಬಿಟ್ಟಿತ್ತು ಮ್ಯಾಲೆ ಹೋಗೋಬೇಕು ಅಂತಂದ್ರೆ. ಬ್ಯಾಗ್ ಒಳಗೆ 3 ಬಿಸ್ಕಿಟ್ ಪಟ್ನ ಇಟ್ಟಿದ್ದೆ. ಅದಷ್ಟು ತೊಗೊಂಡು ಹೋಗ್ಬಿಡ್ತೆ. ಅಲ್ಲಿದ್ದವ್ರು ಎಲ್ಲರೂ ನಂಗೆ ನೋಡಾತ್ಬಿಟ್ಟಿದ್ರೆ. ಆಮೇಲೆ ಸೆಕ್ಯೂರಿಟಿ ಅಂಕಲ್ ಬಂದು ನನ್ನ ಬ್ಯಾಗ್ನ ಕೊಟ್ರೆ. ಅವ್ರು ಇರಲಿಲ್ಲ ಅಂತಂದ್ರೆ ಮೇ ಬಿ ನನ್ನ ಬ್ಯಾಗ್ ತೊಗೊಂಡು ಹೋಗ್ಬಿಡ್ತಿತ್ತು ಅಂತಂದು ಅನಿಸ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ. ನಂತರ ಇನ್ನು ಉಳಿದಿರ್ತಕ್ಕಂತಹ 2 ಗುಹೆಗಳನ್ನು ನಾವು ನೋಡೋಕೆ ಹೋದ್ವಿ. ಇಲ್ಲಿ ಫಸ್ಟು ಮೇನ್ ಹೋಗಿದ ತಕ್ಷಣ ಒಂದು 2 ಅಂಕಣಗಳದಾವು. ಅಂಕಣಗಳನ್ನು ಬಿಟ್ಟು 3ನೇ ಅಂಕಣಕ್ಕೆ ಹೋದರೆ ಅಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಪ್ರದೇಶ ಕಾಣಿಸ್ತೈತಿ. ಆ ಪ್ರದೇಶದ ನಡುವೆ ಒಂದು ಸಣ್ಣದಾಗಿರ್ತಕ್ಕಂತಹ ಗರ್ಭಗುಡಿ ಐತಿ. ಆ ಗರ್ಭಗುಡಿ ಒಳಗೆ ಈಶ್ವರ ಲಿಂಗಗಳನ್ನು ಇಟ್ಟಿದ್ದಾರೆ. ಸೊ ಅಂತೂ ಇಂತೂ ಫೈನಲ್ಲಾಗಿ ನಮ್ಮ ಬಾದಾಮಿ ಮಾತ್ರ ನೋಡೋಕೆ ಭಾಳ ಅಂದ್ರೆ ಭಾಳ ಮಸ್ತ್ ಐತಿ. ನೀವೇನಾದರೂ ಆ ಸೈಡ್ ಹೋದ್ರೆ ಕಂಪಲ್ಸರಿಯಾಗಿ ವಿಸಿಟ್ ಮಾಡ್ಕೊಂಡು ಬರ್ರಿ ಅಂತಂದು ಹೇಳ್ತೇವೆ. ಕೊನೆಯದಾಗಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಥ್ಯಾಂಕ್ ಯು.